ನಮಸ್ಕಾರ. ನಾನು ರಾಜಸ್ಥಾನಲ್ಲಿ ಏನೇನು ಪರ್ಚೇಸ್ ಮಾಡಿದ್ವಿ, ಹಾಗೆ ಡೆಲ್ಲಿದು ಸರೋಜಿನಿ ಮಾರ್ಕೆಟಲ್ಲಿ ಏನೇನು ಕೊಂಡ್ವಿ ಅಂತ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳಿದ್ದೆ. ಈಗ ಹಾಕಿದ್ದೀನಿ, ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ. ಇದು ಡೆಲ್ಲಿದು ಸರೋಜಿನಿ ಮಾರ್ಕೆಟು. ಇಲ್ಲಿ ಎಲ್ಲ ಐಟಮ್ಗಳು ತುಂಬ ಚೀಪಾಗಿ ಸಿಗುತ್ತೆ. ಜೀನ್ಸ್ ಆಗಲಿ, ಜರ್ಕಿನ್ ಆಗಲಿ, ಅಥವಾ ಶರ್ಟ್ಗಳು, ಚೂಡಿದಾರ್ಗಳು ಎಲ್ಲ ತುಂಬ ಚೀಪು. ಆದರೆ ತುಂಬ ರಶ್ ಅಂದರೆ ರಶ್ ಇರುತ್ತೆ. ಉದಯ್ಪುರ ಶಾಪಿಂಗ್ ಮಾರ್ಕೆಟಲ್ಲಿ ನಾನು ತಗೊಂಡಿರೋದು ಇದು ಬಾನ್ನಿ ಸೆಟ್ಟು, ಚೂಡಿದಾರ್ ಸೆಟ್, ಅಂದರೆ ಡ್ರೆಸ್ ಮೆಟೀರಿಯಲ್, ಬಾನ್ನಿ ಡ್ರೆಸ್ ಮೆಟೀರಿಯಲ್ಲು ನಾನು ತಗೊಂಡಿದ್ದು ಉದಯ್ಪುರಲ್ಲಿ. ನೋಡಿ, ವೈಟ್ ಟಾಪು, ಆಮೇಲೆ ಇದು ಪ್ಯಾಂಟು, ಇದು ವೇಲು. ಇಷ್ಟಕ್ಕೆ ಈ ಸೆಟ್ಟಿಗೆ 500 ರುಪೀಸು. ನೆಕ್ಸ್ಟು ಉದಯ್ಪುರಲ್ಲಿ ತಗೊಂಡಿದ್ದು ಈ ಸಾರಿ ನೋಡಿ, ಚೆನ್ನಾಗಿದೆಲ್ಲ. ಇದರಲ್ಲಿ ಬ್ಲೌಸು ಇದೆ. ಇದು ರೆಡ್ದು ಬ್ಲೌಸು, ಇದು ಪಲ್ಲು ಬರುತ್ತೆ. ಹೇಗಿದೆ ನೋಡಿ, ಚೆನ್ನಾಗಿದೆಯಾ? ನೋಡಿ, ಹೀಗೆ ಬರುತ್ತೆ. ಇದಕ್ಕೆ ಕೊಟ್ಟಿರೋದು ರೇಟು ಅವನು 600 ಹೇಳ್ದ, ಕೊನೆಗೆ 450ಗೇನೋ ಕೊಟ್ಟಿದ್ದಾನೆ. ಬಾರ್ಗೇನ್ ತುಂಬ ಇದೆ ಅಲ್ಲಿ, ಬಾರ್ಗೇನ್ ಮಾಡಬೇಕು, ಇಲ್ಲಾಂದರೆ ನಮ್ಮ ಪಾಕೆಟ್ ಖಾಲಿ ಮಾಡಿಬಿಡ್ತಾರೆ. ಮತ್ತು ಉದಯ್ಪುರಲ್ಲಿ ತಗೊಂಡಿದ್ದು ಇದು ಒಂದು ಸ್ಟೋಲು, ಮಗಳು ತಗೊಂಡ್ಳು. ಜೀನ್ಸ್ ಟೀ ಶರ್ಟ್ ಮೇಲೆ ಅಥವಾ ಚೂಡಿದಾರ್ ಮೇಲೂ ಸ್ಟೋಲ್ ಹಾಕೋತಾರಲ್ಲ ಸ್ಟೈಲಿಗೆ ಮಕ್ಕಳು, ಅದು ಸ್ಟೋಲು ನೋಡಿ, ಕುಚ್ಚು ಇದೆ. ಇದೇನೋ 100 ರುಪೀಸಿಗೇನೋ ಸಿಕ್ತು. ಮತ್ತು ನಾವು ಬಂದಿದ್ದು ಜೈಪುರ್ಗಲ್ವಾ, ಅಲ್ಲಿ ಒಂದಷ್ಟು ಶಾಪಿಂಗ್ ಮಾಡಿದ್ವಿ. ಅಲ್ಲಿ ಶಾಪಿಂಗ್ ಮಾರ್ಕೆಟು ಬಾಪು ಮಾರ್ಕೆಟಿಗೆ ಹೋಗಿದ್ವಿ. ಬಾಪು ಮಾರ್ಕೆಟಲ್ಲಿ ನನ್ನ ಹಸ್ಬೆಂಡು ಕುರ್ತಾ ಹುಡುಕ್ತಾಯಿದ್ರು. ಇದೊಂದು ಕುರ್ತಾ ಅವ್ರು ತಗೊಂಡ್ರು. ಆಮೇಲೆ ನೋಡಿ, ಕಾಟನ್, ಪ್ಯೂರ್ ಕಾಟನ್. ಅವರು ಈ ಥರ ಕಾಣ್ತಾ ಇದೆಯೋ ಇಲ್ವೋ, ಆನೆ ಡಿಸೈನ್ ಹುಡುಕ್ತಾಯಿದ್ರು. ಅಲ್ಲಿ ಆನೆ, ಒಂಟೆ ಎಲ್ಲ ಅಲ್ಲಿ ಟ್ರೆಡಿಷನಲ್ ಡಿಸೈನ್ಸು, ಅದು ತುಂಬ ಇಷ್ಟಪಡ್ತಾರೆ. ಈ ಥರದ್ದು 3 ತಗೊಂಡ್ರು. ಡಿಸೈನ್ ಬೇರೆ ಬೇರೆ, ಕಲರು ಬೇರೆ. ಒಂದು ನನ್ನ ಬ್ರದರಿಗೆ, ಆಮೇಲೆ ಒಂದು ನಮ್ಮ ಭಾವನಿಗೆ ಅಂತ. ನೋಡಿ, ಜೀನ್ಸ್ ಪ್ಯಾಂಟ್ ಮೇಲೆ ಚೆನ್ನಾಗಿರುತ್ತೆ. ಇದಕ್ಕೆ 200 ರುಪೀಸ್ ಥರ ಕೊಟ್ಟಿದ್ದಾರೆ. ಆಮೇಲೆ ಇದೊಂದು ಕುರ್ತಿ ತಗೊಂಡ್ಳು ನನ್ನ ಮಗಳು. ಇದು ಪ್ಯೂರ್ ಕಾಟನ್ನು. ಇದು ಈ ಥರ ಬ್ಯಾಕ್ ಸೈಡ್ ಟೈ ಮಾಡೋ ಅಂಥದ್ದು ನೋಡಿ. ಇದರಲ್ಲೂ ಆನೆ ಡಿಸೈನೇ ಇದೆ. ಆಮೇಲೆ ಅವಳು 2 ಲಾಂಗ್ ಸ್ಕರ್ಟ್ ತಗೊಂಡ್ಳು, ಈಚ್ 500. ನೋಡಿ, ಕಲರ್ ಚೆನ್ನಾಗಿದೆ ಅಲ್ಲ. ಇದೊಂದು, ಆಮೇಲೆ ಇದೊಂದು. ನೋಡಿ, ನೋಡಿ ಅಲ್ಲಿ ತಗೊಂಡಿರೋ ಲ್ಯಾಕ್ ಬಳೆಗಳು, ರಾಜಸ್ಥಾನಿ ಡಿಸೈನರ್ ಬಳೆಗಳು. ಆಮೇಲೆ ಇದೊಂದು
ಕಿವಿ ತಗೊಂಡ್ರು ಮಗಳು. ಆಮೇಲೆ ಇದೊಂದು ಆಕ್ಸಿಡೈಸ್ಡ್ ಕಿವಿದು ಚೆನ್ನಾಗಿರುತ್ತೆ ಸಾರಿಗೆ ಅಥವಾ ಟ್ರೆಡಿಷನಲ್ ಏನಾದ್ರು ಫಂಕ್ಷನ್ ಇರುವಾಗ ಹಾಕ್ಕೊಳ್ಳೋಕ್ಕೆ. ನೋಡಿ ಇದೊಂದು ಕೀ ಬಂಚ್ ಹೋಲ್ಡರ್ ತಗೊಂಡ್ವಿ ರಾಜಸ್ಥಾನಲ್ಲಿ. ನೋಡಿ 6 ಕೀಗಳನ್ನು ಹಾಕ್ಬೋದು. 1 2 3 4 5 6. ಇಲ್ಲಿ ಇದು ಮೆಟಲ್ಲು ಸೈಡ್ದು, ಇಲ್ಲಿ ವುಡ್ ಇದೆ, ಆಮೇಲೆ ಇಲ್ಲಿ ಗ್ಲಾಸು, ಆಮೇಲೆ ಅಲ್ಲಿ ಕುದುರೆಗಳು, ಒಂಟೆಗಳು, ಆನೆಗಳು ಎಲ್ಲ ಡಿಸೈನು ತುಂಬ ಇಷ್ಟಪಡ್ತಾರೆ. ನಾವು ಉದಯ್ಪುರಲ್ಲಿ ಶಿಲ್ಪಗ್ರಾಮ್ಗೆ ಹೋಗಿದ್ವಲ್ಲ, ಅಲ್ಲಿ ನಾವು ತಗೊಂಡಿರೋದು. ಅಲ್ಲಿ ಎಲ್ಲ ಹ್ಯಾಂಡ್ಮೇಡು ಆರ್ಟಿಕಲ್ಸು ಆರ್ಟಿಫ್ಯಾಕ್ಟ್ಸ್ ಎಲ್ಲ ಮಾಡ್ತಾರೆ. ಅಲ್ಲಿ ಒಂದು ಶಾಪಲ್ಲಿ ಅದರಲ್ಲಿ ತೊಗೊಂಡಿದ್ದು ಈ ಕಾರ್ಪೆಟ್ಗಳು. ನೋಡಿ ನಾನು ಇಲ್ಲಿ ಕೂತಿದ್ದೀನಲ್ಲ, ಇದು ಈ ಸೋಫಾಕ್ಕೆ ಹಾಕಿರೋದು. ಕಲರ್ ಎಷ್ಟು ಚೆನ್ನಾಗಿದೆಯಲ್ಲ. ಇದು ಅಲ್ಲಿ ಡೆಮೋನು ಮಾಡಿ ತೋರಿಸ್ತಾರೆ. बॉर्डर डालते हैं, फिर सारे इसमें काउंटर थ्रेड डालते हैं. सारे धागे इसमें काउंट आएंगे तभी सी डिज़ाइन बनेगी, नहीं तो नहीं बनती. इसलिए इस टाइप वाला सस्ता होता है, डिज़ाइन वाला थोड़ा महंगा होता है. और यहाँ पे इसके सिस्टम रहते हैं. अप डाउन करनी जो चेंज होती है, ये मैंने चेंज करती है. अब मैं यहाँ से कलर्स को लगाऊँ, आप देखना ये वाला कलर चल रहा है इसमें, ऐसे लगा देखिए. इसको चाहिए जितना लूज छोड़ते खींचते नहीं. जो धागा हमने यूज़ किया ये 20 प्ले का धागा, क्योंकि जैसे कि धागे में 20 थ्रेड होते हैं. बाजार से वाइट कलर आता है, फिर इसकी डाइंग कुछ घर पे करते हैं, कुछ नेचुरल भी होता है, उसमें कुछ केमिकल भी होता है. फिर पंजे के द्वारा धीरे धीरे से एक बार होता है. ನಿನ್ನ ಹತ್ರ ಬರೀ 3% ಇರೋದು ಚಾರ್ಜ್. ನನ್ನ ಹತ್ರನಾ 3? ಅದೇ ನಾನು ಫುಲ್ ಮಾಡಿ ನನಗೆ ಹಾಕಿರಲಿಲ್ವ ಯಾರು? सबसे इम्पोर्टेंट सर इसमें काउंट है और फिर पंजे ये चल रहा है. ಅಷ್ಟು ತೆಗ್ದಿದ್ದೆ ಅವರು. ये प्रोसेस है पूरी तरह में ऐसे बनता है. जब फ्री बैठे रहते जब यहाँ बनाते, बाकी घर पे बहुत ज़्यादा बनता है. तो हर एक चीज़ में समय लगता है बनने के हिसाब से. हम यहाँ पे तो कारीगर गवर्नमेंट के जो यहाँ पे आए, बाकी तो देखिए कोई कस्टमर नहीं, फिर भी हम ನೋಡಿ ಇವ್ರ ಹತ್ರನೇ ನಾವು ಈ ಕಾರ್ಪೆಟ್ಗಳನ್ನು ತಗೊಂಡ್ವಿ. ಚೆನ್ನಾಗಿದೆ ನೋಡಿ. ಇದು ಈ ಸೋಫಾಕ್ಕೆ ಹಾಕಿರೋದು ಉದ್ದದ ಕಾರ್ಪೆಟಿಗೆ 800 ಕೊಟ್ವಿ. ಚೆನ್ನಾಗಿದೆ ಅಲ್ಲ. ರಾಜಸ್ಥಾನಿಂದ ಬರ್ತಾ ಬೆಂಗಳೂರಿಗೆ ಬರ್ತಾ ಇರುವಾಗ ನಾವು ಆನ್ ದ ವೇ ಡೆಲ್ಲಿಗೆ ಬರಬೇಕಾಯ್ತು. ಟ್ರೈನ್ ಹಿಡಿಬೇಕು ಅಂತ. ಅಲ್ಲಿ ನಾವು ಶಾಪಿಂಗ್ ಮಾಡೋಣ ಅಂಥೇಳಿ ಯೋಚಿಸಿದಾಗ ನನ್ನ ಹಸ್ಬೆಂಡಿಗೆ ಗೊತ್ತಿತ್ತು ಸರೋಜಿನಿ ಮಾರ್ಕೆಟ್ ತುಂಬ ಚೀಪೆಸ್ಟ್ ಮಾರ್ಕೆಟ್ ಅಂತ. ಹಾಗೆ ಅಲ್ಲಿ ಒಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ಅಲ್ಲಿ ತೊಗೊಂಡಿರೋದು ನಾವು ಏನಂದರೆ, ಇದು ಜೀನ್ಸ್ ತಗೊಂಡು ಮಗಳು, ಇದಕ್ಕೆ 250 ಈ ಜೀನ್ಸಿಗೆ. ನೋಡಿ ಈಗಿನ ಸ್ಟೈಲ್ ಇರುತ್ತಲ್ಲ, ಅಗಲ ಕಾಲುಗಳು ಅಂಥದ್ದು. ಮತ್ತು ಇಷ್ಟೊಂದು ಶರ್ಟ್ ತಗೊಂಡ್ಲು 3, 1 2 3. ಇದೊಂದು ಸ್ಕೈ ಬ್ಲೂ ಕಲರ್ದು, ಇದು ಸ್ಲೀವ್ಲೆಸ್ಸು. ಆಮೇಲೆ ಇದೊಂದು ವೈಟು ಟಾಪು. ಹೀಗೆ 3 ಶರ್ಟ್ಗಳನ್ನು ತಗೊಂಡ್ರು. ಇವಿಷ್ಟಕ್ಕೂ ಈಚು 50 ರುಪೀಸು. ಚೀಪ್ ಅಲ್ವಾ? ಆಮೇಲೆ ನಾನು ತಗೊಂಡಿದ್ದು ಇದೊಂದು ಕ್ಯಾಶುವಲ್ ಪ್ಯಾಂಟ್ ತೊಗೊಂಡೆ. ಇದಕ್ಕೆ 100 ರುಪೀಸು. ಇದೊಂದು
ಚೂಡಿದಾರ್ ಟಾಪ್ ತಗೊಂಡೆ. ಇದಕ್ಕೂ 100 ರುಪೀಸು. ಆಮೇಲೆ ನನ್ನ ಹಸ್ಬೆಂಡ್ ಒಂದು ಜರ್ಕಿನ್ ತಗೊಂಡ್ರು, ಅದು ಅವರು ಹಾಕ್ಕೊಂಡು ಹೋಗಿದ್ದಾರೆ. ಹಾಗೆ ಸ್ವಲ್ಪ ಡ್ಯಾಮೇಜು ಎಲ್ಲ ಇರುತ್ತೆ, ತುಂಬ ರಶ್ ಇರುತ್ತೆ ಅಲ್ಲಿ. ನೀವು ನೋಡ್ಕೊಂಡು ಚೂಸ್ ಮಾಡಬೇಕು ಡ್ರೆಸ್ಸು ಮೆಟೀರಿಯಲ್ ತಗೊಳ್ಳುವಾಗ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.